ಹಾವೇರಿಯಲ್ಲಿ ಒಂದು ರಾಯರ ಪವಾಡ ನಡೆದಿದೆ. ವಿದ್ಯಾರ್ಥಿನಿ ಬದುಕಿಗೆ ರಾಯರ ಕೃಪೆಯಿಂದ ಹೊಸ ತಿರುವು ಸಿಕ್ಕಿದೆ. ಹಾವೇರಿಯಲ್ಲಿ ಒಂದು ರಾಯರ ಪವಾಡ. ವಿದ್ಯಾರ್ಥಿನಿ ಬದುಕಿಗೆ ರಾಯರ ಕೃಪೆಯಿಂದ ಹೊಸ ತಿರುವು ಸಿಕ್ಕಿದೆ. ವಿದ್ಯಾರ್ಥಿನಿ ಬದುಕೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ವೈದ್ಯರು. ಆದರೆ ವೈದ್ಯರಿಗೆ ಅಚ್ಚರಿ ಕಾದಿದೆ. ವೀಲ್ ಚೇರ್ ಸೇರಿದ್ದ ಯುವತಿಗೆ ರಾಯರ ಕೃಪೆಯಿಂದ ಹೊಸ ಜೀವನ ಸಿಕ್ಕಿದೆ. ನಿವೇದಿತಾಳ ಬಾಳಲ್ಲಿ ನಡೆಯಿತು ಅಚ್ಚರಿಯ ಪವಾಡ. ನೆಗಳೂರು ಗ್ರಾಮದ ಶಿವಪ್ಪ ಪುತ್ರಿ ನಿವೇದಿತಾಗೆ ಸಿಕ್ತು ಹೊಸ ಜೀವನ. ಗದಗದಲ್ಲಿ MBBS ಅಂತಿಮ ವರ್ಷದಲ್ಲಿ ಓದುತ್ತಿದ್ದಂತ ವಿದ್ಯಾರ್ಥಿನಿ ಆಟೋ ಇಮ್ಯೂನ್ ಕಾಯಿಲೆಯಿಂದ ಬಳಲ್ತಾ ಇದ್ಲು ನಿವೇದಿತಾ. ಮೂರ್ಛೆ ಹೋಗೋದು, ಕೈಕಾಲು ಸ್ವಾಧೀನ ಕಳ್ಕೊಳ್ಳೋದು, ಹೀಗೆ ವೀಲ್ ಚೇರ್ಗೆ ಸೀಮಿತವಾಗಿದ್ಲು. ಹಲವು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದ್ರೂ ಕೂಡ ಚೇತರಿಕೆ ಕಾಣ್ತಿರ್ಲಿಲ್ಲ. ಮಣಿಪಾಲ್ ಆಸ್ಪತ್ರೆ ಸೇರಿ ಹಲವು ಆಸ್ಪತ್ರೆಗಳಿಗೆ ಅಲೆದಿತ್ತು ನಿವೇದಿತಾಳ ಕುಟುಂಬ. ಕೊನೆಗೆ ರಾಯರ ಮೊರೆ ಹೋಗಿ ಕುಟುಂಬಕ್ಕೆ ಸಿಕ್ತು ಹೊಸ ಜೀವನ. ಹಾವೇರಿಯಲ್ಲಿ ನಡೆದಿರುವಂತ ಪವಾಡ ಇದು. ವಿದ್ಯಾರ್ಥಿನಿ ಬದುಕಿಗೆ ಗುರು ರಾಘವೇಂದ್ರರು ರಾಯರು ಕೃಪೆಯನ್ನ ಮಾಡಿದ್ದಾರೆ. ಆಟೋ ಇಮ್ಯೂನ್ ಕಾಯಿಲೆಯಿಂದ ಬಳಲ್ತಿದ್ದ ನಿವೇದಿತಾಗೆ ಗುರು ರಾಘವೇಂದ್ರರ ಕೃಪೆ ಸಿಕ್ಕಿದೆ. ರಾಯರ ಮಠಕ್ಕೆ ಸುಭೇಂದ್ರ ತೀರ್ಥರು ಶ್ರೀಗಳು ಆಗಮಿಸಿದ್ರಂತೆ. ನಿವೇದಿತಾಳನ್ನ ಕರೆದೊಯ್ದು ಕುಟುಂಬದಿಂದ ಶ್ರೀಗಳ ಆಶೀರ್ವಾದ ಮಂತ್ರಾಕ್ಷತೆ ಪಡೆದಿದ್ರಂತೆ ಕುಟುಂಬಸ್ಥರು ಹಾಗೂ ನಿವೇದಿತಾ. 5 ವಾರ ರಾಯರ ಮಠಕ್ಕೆ ನಡೆದುಕೊಳ್ಳುವಂತೆ ಸಲಹೆಯನ್ನ ನೀಡಿದ್ರಂತೆ ಶ್ರೀಗಳು. 3 ವಾರದಲ್ಲಿ ನಿವೇದಿತಾಳ ಆರೋಗ್ಯದಲ್ಲಿ ಮಹತ್ವದ ಚೇತರಿಕೆ ಬದಲಾವಣೆ ಕಂಡುಬಂದಿದೆ. ವೀಲ್ ಚೇರ್ನಲ್ಲಿ ಇದ್ದಂತ ನಿವೇದಿತಾ ಮತ್ತೆ ಚೇತರಿಕೆಯಾಗಿ ಓಡಾಡುವ ಹಾಗಾಗಿದೆ. ರಾಯರ ಪವಾಡವೇ ಅಂತದ್ದು, ರಾಯರ ಆಶೀರ್ವಾದವೇ ಅಂತದ್ದು. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವಂತ ಅನುಗ್ರಹ ಆಶೀರ್ವಾದ ಗುರು ರಾಘವೇಂದ್ರರ ಸನ್ನಿಧಾನದಲ್ಲಿ, ಅವರ ಭಕ್ತಿಯಲ್ಲಿದೆ. ಈಗ ನಿವೇದಿತಾ MBBS ವಿದ್ಯಾರ್ಥಿನಿಗೂ ಕೂಡ ರಾಯರ ಕೃಪಾಶೀರ್ವಾದ ದೊರೆತಿದೆ. ದೃಶ್ಯದಲ್ಲಿ ನೋಡ್ತಿದ್ದೀರಾ, ವೀಲ್ ಚೇರ್ನಲ್ಲಿ ಓಡಾಡೋದಕ್ಕೂ ಆಗದೆ ಅವಾಗವಾಗ ಮೂರ್ಛೆ ಹೋಗ್ತಿದ್ದಂತ ವಿದ್ಯಾರ್ಥಿನಿ ನಿವೇದಿತಾ ಅದೀಗ ಸ್ವಲ್ಪ ಮಟ್ಟಿಗೆ ತೆವಳುಕೊಂಡಾದ್ರೂ ಓಡಾಡಬಹುದು ಅನ್ನುವಂತ ಮಟ್ಟಿಗೆ ಬಂದಿದ್ದಾಳೆ ರಾಯರ ಅನುಗ್ರಹದಿಂದ. ಈ ರೀತಿ ಪವಾಡಗಳು ಮುಂಚೆ ಕೂಡ ನಡೆದಿದೆ, ಇದೇನು ಹೊಸದಲ್ಲ. ರಾಯರು ಅನುಗ್ರಹವನ್ನ ಮಾಡಿದ್ರೆ ಹಾಗೇನೆ